ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಗಡಿನಾಡಿನಲ್ಲಿ ಬಸವರಥ ಯಾತ್ರೆಗೆ ಭವ್ಯ ಸ್ವಾಗತ ಕೋರಿದ ಬೀದರ್ ಬಸವ ಭಕ್ತರು. ವಿವಿಧ ಶರಣರ ವೇಷ ಧರಿಸಿದ ಸಾಧಕರನ್ನ ಕುದುರೆ ಮೇಲೆ ಮೆರವಣಿಗೆ. ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಮೂಲಮಂತ್ರ. ಗಮನ ಸೆಳೆದ ಇಳಕಲ್ ಸೀರೆ ಮತ್ತು ಧೋತಿ ಉಡುಗೆಯ ಶರಣರು. ಅಕ್ಟೋಬರ್ 1ರಂದು ಹಾರ್ಕೋಟದಲ್ಲಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ರಚಿತ ಚನ್ನದೀಪ್ತಿ ಪುಸ್ತಕ ಬಿಡುಗಡೆ ಸಮಾರಂಭ. ಶ್ರೀ ಚನ್ನ ರೇಣುಕಾ ಪ್ರಶಸ್ತಿ ಪ್ರದಾನ ಸಮಾರಂಭ. ಗೋರ್ಲಿಂಗ ಶಿವಾಚಾರ್ಯರ 56ನೇ ಸಂಸ್ಮರಣೋತ್ಸವ ಉಪನ್ಯಾಸ ಮಾಲೆ ಆಯೋಜನೆ. ಪಾಲ್ಗೊಳ್ಳಲು ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಕರೆ. ಆಡಳಿತ ಮಂಡಳಿ ಗಮನಕ್ಕೂ ತರದೆ ಬಿಎಸ್ಎಸ್ಕೆ ಕಾರ್ಖಾನೆ ಹರಾಜು ಮಾಡಲಾಗಿದೆ. ಲೇಔಟ್ ಹಾಕಿ ಮಾರಾಟ ಮಾಡಲು ಅದು ಯಾರಪ್ಪನ ಆಸ್ತಿ? ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನೆ ಮಾಡಿದ ಕಾರ್ಖಾನೆ ಅಧ್ಯಕ್ಷ ಸುಭಾಷ್ ಕಲ್ಲೂರ್. ಕಾರ್ಖಾನೆ ಆರಂಭಿಸದಿದ್ದರೆ ರೈತರೊಂದಿಗೆ ಹೋರಾಟ ಮಾಡುವ ಎಚ್ಚರಿಕೆ. ಬೀದರ್ ಉತ್ತರ ಕ್ಷೇತ್ರದಲ್ಲಿ ಅತಿವೃಷ್ಟಿಯಿಂದ ಅಪಾರ ಬೆಳೆ ಹಾನಿಯಾಗಿದೆ. ಎಕರೆಗೆ 50,000 ನೀಡುವಂತೆ ಈಶ್ವರ್ ಸಿಂಗ್ ಠಾಕೂರ್ ಒತ್ತಾಯ. ಬೆಳೆ ಹಾನಿ ಕುರಿತು ಸಮಗ್ರ ಮಾಹಿತಿಯನ್ನು ಹೈಕಮಾಂಡ್ಗೆ ಕಳುಹಿಸಲಾಗ್ತಾ ಇದೆ. 8 ದಿನಗಳ ಒಳಗಾಗಿ ಪರಿಹಾರ ನೀಡದಿದ್ದರೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ. ಔರಾ ತಾಲೂಕಿನ ಕಂದಗೂಳು ಗ್ರಾಮದಲ್ಲಿ ಜರುಗಿದ ಶಾಂತಿಯುತ ಗಣೇಶ ಮೆರವಣಿಗೆ. 7ನೇ ದಿವಸದ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಅಪಾರ ಜನತೆ. ಭಕ್ತಿಯಿಂದ ಕುಣಿದು ಕುಪ್ಪಳಿಸಿದ ಯುವಕರು. ಶಾಂತಿಯುತ ಮೆರವಣಿಗೆಗೆ ಸಾಕ್ಷಿಯಾದ ಗ್ರಾಮಸ್ಥರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬಸವನ ಬಾಗೇವಾಡಿಯಲ್ಲಿ ಉದ್ಘಾಟನೆಗೊಂಡ ಬಸವ ಸಂಸ್ಕೃತಿ ಅಭಿಯಾನ ಕಲಬುರಗಿ ಮೂಲಕ ಬೀದರ್ ತಲುಪಿದಾಗ ಗಡಿನಾಡಿನಲ್ಲಿ ರಥಯಾತ್ರೆಗೆ ಬೀದರ್ ಜನತೆ ಭವ್ಯ ಸ್ವಾಗತವನ್ನು ಕೋರಿದರು. ರಾಜ್ಯ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದಕ್ಕಾಗಿ ಈ ಯಾತ್ರೆ ಜರುಗಿದ್ದು, ನಗರದ ಬಸವೇಶ್ವರ ವೃತ್ತದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬಲ್ಲೂನ್ ಹಾರಿಸುವ ಮೂಲಕ ಪುಷ್ಪವೃಷ್ಟಿ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆಯನ್ನು ಕೊಡ್ತಾರೆ. ನಾಡಿನ ಮಠಾಧೀಶರು, ಜನಪ್ರತಿನಿಧಿಗಳು, ನಾನಾ ಸಂಘ ಸಂಸ್ಥೆಗಳ ಪ್ರಮುಖರು, ಗಣ್ಯರು ಹಾಗೂ ಸಹಸ್ರಾರು ಬಸವ ಭಕ್ತರು ಇದಕ್ಕೆ ಸಾಕ್ಷಿಯಾದರು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಬಸವ ಭಕ್ತರು ಬೀದರ್ ನಗರಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇಳಕಲ್ ಸೀರೆಯಲ್ಲಿ ಮಹಿಳೆಯರು ಮಿಂಚಿದ್ರೆ, ಪುರುಷರು ಧೋತಿ ಮತ್ತು ಕುರ್ತಾದಲ್ಲಿ ಮಿಂಚಿದ್ರು. ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ಸ್ಕಾರ್ಫ್ ಅನ್ನು ಧರಿಸಿ ಶಿಸ್ತನ್ನು ಪ್ರದರ್ಶನ ಮಾಡಿದರು.
ಎಲ್ಲರೂ ಆಗಮಿಸಿದ್ದಾರೆ. ಪರಮ ಪೂಜ್ಯ ನಮ್ಮ ಗದಗ ಪೂಜ್ಯರು, ಇಲ್ಕಲ್ ಪೂಜ್ಯರು, ಇವತ್ತು ಸಾಣೇಹಳ್ಳಿ ಪೂಜ್ಯರು, ಮತ್ತೆ ನಾಗನೂರು ಸ್ವಾಮೀಜಿಯವರು, ಇವರೆಲ್ಲರೂ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಒಂದು ನೇತೃತ್ವದಲ್ಲಿ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು, ನಿಜಗುಣಾನಂದ ಮಹಾಸ್ವಾಮಿಗಳು, ಅನೇಕ ಮಠಾಧೀಶರು ಇಲ್ಲಿ ಪಾಲ್ಗೊಂಡು ನಮ್ಮ ಸರ್ಕಾರ ಹೋದ ವರ್ಷ ಏನು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದಂಥದ್ದು, ಇದರ ನಿಮಿತ್ತ ರಾಜ್ಯದಾದ್ಯಂತ ಈ ಒಂದು ಮೆರವಣಿಗೆ ಮುಖಾಂತರ, ಪ್ರಚಾರದ ಮುಖಾಂತರ ಬಸವತತ್ವ, ಬಸವಣ್ಣನವರ ಸಂಸ್ಕೃತಿ ಏನಿದೆ ಇದು ನಾವು ನಡೆದಿವೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಸಮಾನತೆ ಹೋಗ್ತದೆ, ಅಸ್ಪೃಶ್ಯತೆ ಹೋಗ್ತದೆ, ಸಮಾನತೆ ಬರ್ತದೆ, ಇವತ್ತು ಎಲ್ರಿಗೂ ಶಾಂತಿ ಸಿಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಈ ಒಂದು ಅಭಿಯಾನಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಹೇಳಿ ಹಾರೈಸುತ್ತೇನೆ. ಮಾನ್ಯ ಬಸವರಾಜ ದನ್ನೂರವರು, ಮಾನ್ಯ ಬಾಬು ಓಲಿ ಅವರು, ಈ ಒಂದು ಸಮಿತಿಯವರೆಲ್ಲರೂ ಬಹಳ ಶ್ರಮ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಬಸವ ಕಲ್ಯಾಣ ತಾಲೂಕಿನ ಹಾರ್ಕೂಡ ಹಿರೇಮಠ ಸಂಸ್ಥಾನದಲ್ಲಿ ಅಕ್ಟೋಬರ್ 1ರಂದು ಪೀಠಾಧಿಪತಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ರಚಿಸಿದ 4ನೇ ಗ್ರಂಥ ಚನ್ನದೀಪ್ತಿ ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಲಿದ್ದು, ಬುಧವಾರ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಸಭಿಕರಿಗೂ ವಿತರಣೆ ಮಾಡಿದರು. ಅಂದು ಬೆಳಗ್ಗೆ 11 ಗಂಟೆಗೆ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಲಿಂಗ ಶಿವಾಚಾರ್ಯರ 56ನೇ ಸಂಸ್ಮರಣೆ, ಪುಣ್ಯಸ್ಮರಣೆ, ಅನುಭವ ಪ್ರಚಾರ, ಆಮೇಲೆ ಉಪನ್ಯಾಸ ಮಾಲೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿವಶರಣೆಯ ಕಂಬಳಿ ಮಠ ಲೋಕಾರ್ಪಣೆಗೊಳಿಸುವರು. ಸಾಹಿತಿ ಸಂಗಮೇ ಸೌದತ್ತಿ ಮಠ ಉಪನ್ಯಾಸವನ್ನು ನೀಡುತ್ತಾರೆ. ಶಾಸಕ ಶರಣು ಸಲ್ಗರ್ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಅಭಿಷೇಕ್ ರೆಡ್ಡಿ ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ. ಸಾಹಿತಿ ಎಸ್.ಎಂ. ಹಿರೇಮಠ ಅವರಿಗೆ ಶ್ರೀ ಚನ್ನ ರೇಣುಕ ಬಸವ ಪುರಸ್ಕಾರ ಪ್ರದಾನ ಮಾಡಲಾಗುವುದು ಎಂದು ಪೂಜ್ಯರು ತಿಳಿಸಿದರು. ಈ ಪ್ರಶಸ್ತಿ ಒಂದು ಫಲಕ ಹಾಗೂ 1 ಲಕ್ಷ ರೂಪಾಯಿ ನಗದು ಒಳಗೊಂಡಿದೆ ಎನ್ನುವಂಥ ಮಾಹಿತಿಯನ್ನು ಪೂಜ್ಯರು ನೀಡಿದರು. ಹಿಂದೆಯೂ ಶ್ರೀಮಠದ ಪ್ರಕಾಶನದ ವತಿಯಿಂದ ನೂರಾರು ಗ್ರಂಥಗಳನ್ನು ಪ್ರಕಟ ಮಾಡಲಾಗಿದೆ. ನಿರಂತರವಾಗಿ ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿಯನ್ನು ಪೋಷಿಸಿಕೊಂಡು ಬೆಳೆಸಿಕೊಂಡು ಬರಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮುಖಂಡರಾದ ಜಗನ್ನಾಥ್ ಪಾಟೀಲ್, ಶಿವರಾಜ್ ನಡಶೆಟ್ಟಿ, ವೀರಣ್ಣ ಮೂಲ್ಗೆ, ಸಂಜುಕುಮಾರ್ ದೇಗಾವ್, ವೀರಣ್ಣ ದೊರ್ಗೆ, ಆಮೇಲೆ ಬಸವರಾಜ್ ಕುಂಬಾರ್ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಸಿದ್ದರಾಮಯ್ಯ ಸ್ವಾಮಿ ಗೋಟ, ಜನಾರ್ದನ್ ವಾಗ್ಮಾರೆ, ನವಲಿಂಗ್ ಪಾಟೀಲ್ ಅವರಿಂದ ಸಂಗೀತ ಕೂಡ ಜರುಗಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್ ಸ್ವಾಮಿ, ಮಲ್ಲಿನಾಥ್ ಹಿರೇಮಠ್, ನಾಗೇಶ್ ಮಹಾಜನ್, ಅಪ್ಪಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಿಎಸ್ಎಸ್ಕೆ ಕಾರ್ಖಾನೆ 173.35 ಎಕರೆ ಜಮೀನು ಹೊಂದಿದೆ. ಡಿಸಿಸಿ ಬ್ಯಾಂಕ್ನವರಿಗೆ ಸುಮಾರು 7-8 ಬಾರಿ ಪತ್ರ ಬರೆದು ಸಾಲಗಳ ಮೇಲಿನ ಬಡ್ಡಿ ಮನ್ನಾ ಮಾಡುವಂತೆ ಕೋರಲಾಗಿದೆ. ಲೀಸ್ನಿಂದ ಬರುವ ಹಣದಿಂದ ಸಾಲ ಪಾವತಿಯನ್ನು ಮಾಡಲಾಗುವುದು ಎಂದು ವಿನಂತಿ ಕೂಡ ಮಾಡಿಕೊಳ್ಳಲಾಗಿದೆ. ಆದರೆ ನಮ್ಮ ಚುನಾಯಿತ ಆಡಳಿತ ಮಂಡಳಿಯವರಿಗೂ ಕೂಡ ತಿಳಿಸದೆ, ನಮ್ಮ ಗಮನಕ್ಕೂ ತರದೆ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಅವರು 2024 ಆಗಸ್ಟ್ 2ರಂದು ಕಬ್ಬಿಗೆ ಒಂದು ಕಬ್ಜೆಗೆ ಪಡ್ಕೊಂಡು ಡಿಸೆಂಬರ್ 16ರಂದು 184 ಕೋಟಿ ರೂಪಾಯಿಗೆ ಹರಾಜನ್ನು ಮಾಡಿದ್ದಾರೆ ಎಂದು ಕಾರ್ಖಾನೆ ಅಧ್ಯಕ್ಷ ಸುಭಾಷ್ ಕಲ್ಲೂರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಉಸ್ತುವಾರಿ ಸಚಿವರಾಗಿ ತಮ್ಮ ಮಗ ಸಂಸದರಾಗಿ ಇಟ್ಟುಕೊಂಡು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಿಮ್ಮ ಸಹೋದರರೆಲ್ಲರೂ ಕೂಡ ಒಂದು ರೈತರ ಜೀವನಾಡಿ ಬಿಎಸ್ಎಸ್ಕೆ ಕಾರ್ಖಾನೆಯನ್ನು ಆರಂಭ ಮಾಡಲು ಸಾಧ್ಯ ಆಗದೇ ಇದ್ದರೆ ಹೇಗೆ ಎಂದು ಖಾರವಾಗಿಯೇ ಸಚಿವರಿಗೆ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಿಗೆ, ಸಚಿವರ ಸುಪುತ್ರರಿಗೆ ಅಂದರೆ MP ಅವರಿಗೆ ಸುಭಾಷ್ ಕಲ್ಲೂರು ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಮುಂದುವರೆದು ಮಾತನಾಡಿದ ಕಲ್ಲೂರವರು, ಈ ಹಿಂದೆ ಕಾರ್ಖಾನೆಯನ್ನು ಲೀಸ್ಗೆ ಪಡೆಯಲು 2-3 ಬಿಡ್ದಾರರು ಬಂದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸಕ್ಕರೆ ಸಚಿವರಿಗೆ ಭೇಟಿ ಮಾಡಿ ಮೊದಲಿಗೆ 40 ಕೋಟಿ ಹಣ ಪಾವತಿ ಮಾಡಿ ನಂತರ ಪ್ರತಿ ವರ್ಷಕ್ಕೆ 8 ಕೋಟಿ ಹಣ ಪಾವತಿಸುವುದಾಗಿ ಹೇಳಿದರೂ ಕೂಡ ಉದ್ದೇಶಪೂರ್ವಕವಾಗಿ ಸಚಿವರು ಮುಂದೂಡುತ್ತಾ ಇದ್ದಾರೆ ಎನ್ನುವ ಅನುಮಾನ ಕಾಡ್ತಾ ಇದೆ ಎಂದು ಕಲ್ಲೂರು ಹೇಳಿದರು. ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನೀಡಿ NCDC ಸಾಲವನ್ನು ಸರ್ಕಾರದಿಂದ ಪಡೆದು ಕಾರ್ಖಾನೆಗೆ ವರ್ಗಾಯಿಸುವಂತೆ ಕೋರುತ್ತೇವೆ. ಸಿಎಂ ಅವರಿಗೆ ಭೇಟಿಯಾಗಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಆದರೆ ಇಲ್ಲಿವರೆಗೆ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಿಲ್ಲೆಯ ರೈತರು, ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ. ಅವರ ಹಿತಾಸಕ್ತಿ ಕಾಪಾಡುವಲ್ಲಿ ಉಸ್ತುವಾರಿ ಸಚಿವರು ವಿಳಂಬ ಮಾಡ್ತಾ ಇದ್ದಾರೆ. ಈ ವರ್ತನೆಯಿಂದ ನಾವು ಬೇಸತ್ತು ಅನಿವಾರ್ಯವಾಗಿ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಕಾರ್ಖಾನೆ ಆರಂಭಕ್ಕಾಗಿ ಕೇಂದ್ರ ಸರ್ಕಾರಕ್ಕೂ ಮನವಿ ಸಲ್ಲಿಸುತ್ತೇವೆ. ಕಾರ್ಖಾನೆಗೂ ನಮಗೂ ಭಾವನಾತ್ಮಕ ಸಂಬಂಧವಿದೆ ಎಂದು ಹೇಳುವ ಖಂಡ್ರೆಯವರು ಅದೇ ಕಾರ್ಖಾನೆ ಆರಂಭಕ್ಕೆ ಮೀನಮೇಷ ಎಣಿಸ್ತಾ ಇರುವುದು ನಿಜಕ್ಕೂ ಖೇದಕರ ಸಂಗತಿ. ಒಂದು ಕಾರ್ಖಾನೆಯನ್ನು ಲೀಸ್ಗೆ ಕೊಡಿ, ಇಲ್ಲ ಅನುದಾನ ನೀಡಿ, ಇಲ್ಲ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಅವರು ನಡೆಸಲಿಕ್ಕೆ ಆಗದೇ ಇದ್ರೆ ಅವರು ರಾಜೀನಾಮೆ ಕೊಡಿ ಎಂದು ಒತ್ತಾಯ ಮಾಡಿದರು.
BSSK ಕಾರ್ಖಾನೆಯನ್ನು ಯಾವುದೇ ಕಾರಣಕ್ಕೂ ಮಾರಲು ಮತ್ತು ಮುಚ್ಚಲು ನಾವು ಬಿಡುವುದಿಲ್ಲ. ಈ ಎಲ್ಲ ಸಮಗ್ರ ವಿಷಯಗಳು ರೈತರ ಗಮನಕ್ಕೆ ತರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಉಸ್ತುವಾರಿ ಸಚಿವರು ಕಾರ್ಖಾನೆ ಆರಂಭಕ್ಕೆ ಸಹಕಾರ ನೀಡದೇ ಇದ್ದರೆ ರೈತರೊಂದಿಗೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕಲ್ಲೂರ್ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಖಾನೆ ಉಪಾಧ್ಯಕ್ಷರಾದ ವಿಶ್ವನಾಥ್ ಪಾಟೀಲ್ ಮಾಡ್ಗೋಳ್, ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಪಾಟೀಲ್ ಚಿಡುಗುಪ್ಪ, ಬಕ್ಕಪ್ಪ ಬಸರಡಿ, ಅಪ್ಪರೌಡ ಕುಳಗಿ, ರಾಜಪ್ಪ ಶೇರಿಕಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನೀವು ಮನ್ಸು ಬಂದಾಗ ನೀವು ಈಗ ಬರಗಾಲ ಬಿದ್ದು ಮಳೆ ಬಿದ್ದು ಹೆಚ್ಚು ಮಂದಿ ಸಾಯ್ತಾವ, ಭೂಕಂಪ ಅಂತ ಮನೆ ಬಿದ್ದಾವ, ನೀವು ಅಲ್ಲಿ ಡ್ಯಾನ್ಸ್ ಮಾಡಿ ಕುಣ್ಕೋದು ಹೋಯ್ತಲ್ಲ ನೀವು ಡ್ಯಾನ್ಸ್ ಮಾಡ್ಬೇಕು. ಯಾರು ನಾ ಯಾರ್ದು ಹೆಸರು ಹೇಳಿಲ್ಲ, ಮತ್ತು ನೀವು ಹಂಗೆ ಗರಬ್ ಬರಿಬೇಡ್ರಿ. ನಾ ಅಧಿಕಾರಿ ಏನಿಲ್ಲ, ಜಿಲ್ಲಾದಾಗಿಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಅಲ್ಲ. ನೀವು ಹಾಗೆ ನೀವು ರಿಕ್ವೆಸ್ಟ್ ಮಾಡಬೇಡಿ. ನಾ ರಿಕ್ವೆಸ್ಟ್ ಮಾಡ್ತೇನೆ, ನಿಮ್ಮ ಜಿಲ್ಲಾಧಿಕಾರಿ ಅಲ್ಲ, ಜಿಲ್ಲಾದಾಗಿರ್ತಕ್ಕಂಥ ಅಧಿಕಾರಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಮ್ಮ ಜಿಲ್ಲಾದಾಗ ಕೆಲವು ಅಧಿಕಾರಿಗಳ ಬರ್ತಡೆ, ಕೆಲವು ಯಾವುದೋ ಅಧಿಕಾರಿಗಳೇನಪ್ಪ ಅಂದರೆ ಒಂದು ಮ್ಯಾರೇಜ್ ವಾರ್ಷಿಕೋತ್ಸವ ದಿನದಲ್ಲಿ ಒಂದು ಖಾಸಗಿ ಹೋಟೆಲಲ್ಲಿ, ಜಿಲ್ಲಾ ಮಟ್ಟದ ಅಧಿಕಾರಿ ಖಾಸಗಿ ಹೋಟೆಲಲ್ಲಿ ಅವ್ರು ನೀವು ವಿಜೃಂಭಣೆಯಿಂದ ಮಾಡಲಿ, ಏನೇ ಮಾಡಲಿ, ಈ ಕಡೆ ಮಳೆ ಬೀಳತ್ತದ, ಗಾಳಿ ಬೀಳತ್ತದ, ಮಂದಿ ಬೆಳೆ ಹಾಳಾಗ್ತಾವ, ನೀವು ಅಲ್ಲಿ ಡ್ಯಾನ್ಸ್ ಮಾಡ್ಕೋತಾ ಮಜಾ ಮಾಡ್ಕೋತ ಇರ್ತೀರಿ ಅಂತ ಕೇಳಿದ್ರು ಅಂತ. ನೀವು ನಮ್ಮ ಇದಕ್ಕೆ ಬಿಟ್ಟು ಬೇರೆ ಭಾಷೆ ಹೇಳಿದ, ನೀವು ಬೇಕಂತ ಕೆಳಗೆ ಕೇಳಬೇಡ ನನಗೆ. ಮತ್ತು ಜಿಲ್ಲಾಧಿಕಾರಿ ಅಂತ ನಾ ಜಿಲ್ಲಾದಾಗ ಅಧಿಕಾರಿಗಳು ಹಾಂ ಕರೆಕ್ಟ್ ಇಲ್ಲಪ್ಪ, ನಾನು ಅದಕ್ಕೆ ನಿಮ್ಗೆ सीएम से बड़ा है उसका नाम लेने के लिए नाम ले सकते हैं। किनका? फूलों का हार डालिए बोल के बोल रहे हैं। देखो ये तो बोल रहे हैं, उसके वो भी बोल तो मैं सर लोग इधर रोड के ऊपर ठहर के पीएम का नाम ले रहे, पीएम को बोल रहे हैं, ये बहुत बड़ा ऑफिसर है। ऑप्शन देखो थोड़ा बहुत मैं रख लूँ, उसका ये रख लूँ, बाद में बोलता हूँ। मैं बोलता सब बोलता हूँ, नाम भी बोलता हूँ, वीडियो बता। सर वो बात सब मीडिया वालों को मालूम है, ऐसा नहीं कि मालूम नहीं बोल के हमारे पास जिला पंचायत सीओ का बात करें, उनकी बोलो आप क्या कर रहे हो। नाम नहीं बोलता मैं। हाँ ಹೇಳಿ ನಮ್ಮ ಮಲ್ಲಿಕನ್ ಏನು ಮತ್ತು 40 ಕೋಟಿ ರೂಪಾಯಿ ದಿವಸಗಳ ಒಳಗಾಗಿ ಬೀದರ್ ಉತ್ತರ ಕ್ಷೇತ್ರದ ವ್ಯಾಪ್ತಿಯ ಬೆಳೆಹಾನಿ ಕುರಿತು ಅಧಿಕಾರಿಗಳು ಇಂಚಿಂಚು ಬಿಡದೆ ಸರ್ವೆಯನ್ನು ಮಾಡಿ ಎಕರೆಗೆ 50,000 ರೂಪಾಯಿ ಸರ್ಕಾರದಿಂದ ಪರಿಹಾರವನ್ನು ಕೊಡಿಸಬೇಕು. ಇಲ್ಲದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತರೊಂದಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಸಹ ಪ್ರಭಾರಿಗಳಾಗಿರುವಂಥ ಈಶ್ವರ್ ಸಿಂಗ್ ಠಾಕೂರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮ ಸಂಪೂರ್ಣ ಮುಳುಗಡೆಯಾಗಿದೆ. ಹೊಲಗಳು ರೈತರಿಗೆ ಗುರುತು ಪತ್ತೆ ಹಚ್ಚದೇ ಇರುವಷ್ಟು ಮುಳುಗಿದೆ. ಸಾಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ಈಗ ಮತ್ತೆ ಸಾಲ ಮಾಡಿ ಹಾಳಾದ ಬೆಳೆಯನ್ನು ಕೀಳುವ ಸ್ಥಿತಿ ರೈತರಿಗೆ ಬಂದಿದೆ. ಸಾಂಗ್ವಿ, ಬಂಪಳ್ಳಿ, ಜಾಂಪಾಡು, ಚಿಂಪೋಡ್, ನೆಮ್ತಾವಾದ್ ಹೀಗೆ ಹಲವು ಗ್ರಾಮಗಳಲ್ಲಿ ಬಹುತೇಕ ಬೆಳೆಗಳು ಹಾಳಾಗಿದ್ದು ಪೌರಾಡಳಿತ ಸಚಿವರು ರಸ್ತೆ ಮೂಲಕವೇ ಕಣ್ಣಾಡಿಸಿ ಹೋಗಿದ್ದಾರೆ ಎಂದು ರೈತರು ತಮ್ಮ ಮುಂದೆ ನೋವನ್ನು ತೋಡ್ಕೊಂಡಿದ್ದಾರೆ ಎನ್ನುವಂಥ ಮಾತನ್ನು ಠಾಕೂರ್ ಅವರು ಹೇಳಿದರು. ಚಿಂಪೋಡ್ ಅಲ್ಲಪುರ ಗ್ರಾಮದಲ್ಲಿ ನದಿಯ ಒತ್ತಡ ಹಾಗೂ ಹಳ್ಳಕೊಳ್ಳಗಳ ಅತಿಯಾದ ಹರಿಯುವಿಕೆಯಿಂದ ಜಮೀನು ಮುಳುಗಡೆಯಾಗಿವೆ. ಜಾಂಬಾಳ್, ಹಿಪ್ಪಳಗಾಂವ್ ಮತ್ತು ಕನ್ನಳ್ಳಿ ಗ್ರಾಮಗಳಲ್ಲಿನ ಜಮೀನಿನಲ್ಲಿ ನೀರು ನಿಂತು ಬೆಳೆಗಳು ಕೊಳೆತು ಹೋಗಿವೆ. ಪೌರಾಡಳಿತ ಸಚಿವರು ದಿನಾಂಕ ನಿಗದಿಪಡಿಸಿದರೂ ಕೂಡ ಕೆಲವೊಂದು ಗ್ರಾಮಗಳಿಗೆ ಭೇಟಿಗೂ ಕೂಡ ಹೋಗಿಲ್ಲ. ಜಿಲ್ಲಾಡಳಿತದಿಂದಲೂ ರೈತರಿಗೆ ಯಾವುದೇ ಸಹಕಾರ ಸಿಕ್ಕಿಲ್ಲ ಎಂದು ಅವರೇ ನಮಗೆ ಸ್ವತಃ ನಮ್ಮ ಮುಂದೆ ಹೇಳಿಕೊಂಡಿದ್ದಾರೆ ಎಂದು ಠಾಕೂರ್ ತಿಳಿಸಿದರು. ಕೆಲವೊಂದು ಗ್ರಾಮಗಳಲ್ಲಿ ಅಂಗನವಾಡಿ ಕೂಡ ಬಿದ್ದಿವೆ. ಅಧಿಕಾರಿಗಳಿಗೆ ಕೇಳಿದರೆ ರಿಪೇರಿಗಾಗಿ ಅನುದಾನ ಮೀಸಲಿಟ್ಟಿದ್ದೇವೆ ಎಂದು ಹೇಳ್ತಾರೆ. ಇಂದಿಗೂ ರಿಪೇರಿ ಕೂಡ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ರೈತರಿಗೆ ನಾನು ಧೈರ್ಯ ಹೇಳಿ ಬಂದಿದ್ದೇನೆ. ಬೆಳೆ ಹಾನಿಯ ಸಮಗ್ರ ವರದಿಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ಚೆಲುವನಾರಾಯಣ ಸ್ವಾಮಿ ಅವರಿಗೂ ಕೂಡ ಕಳಿಸ್ತಾ ಇದ್ದೇವೆ. ಎಕರೆಗೆ ಬಿತ್ತನೆಗಾಗಿ ರೂಪಾಯಿ 25,000 ರೈತರು ಖರ್ಚು ಮಾಡಿಕೊಂಡಿದ್ದಾರೆ. ಇದೀಗ ಸರ್ಕಾರ ಎಕರೆಗೆ 50,000 ಆದರೂ ಕನಿಷ್ಠ ಪರಿಹಾರ ಧನವನ್ನು ಕೊಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕುರಿತು ವಿಚಾರಿಸಬೇಕು. 8 ದಿನಗಳ ಒಳಗಾಗಿ ಪರಿಹಾರವನ್ನು ನೀಡದೇ ಇದ್ದರೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಠಾಕೂರ್ ಎಚ್ಚರಿಕೆ ನೀಡಿದ್ದಾರೆ. ಮಾಜಿ ಗೂಢಾಧ್ಯಕ್ಷ ಬಾಬು ಅಲಿ ಮಾತನಾಡಿ, ವಿವಿಧ ವಸ್ತುಗಳ ಮೇಲಿನ GST ತೆರಿಗೆ ಕಡಿಮೆ ಮಾಡಿದ ಕೇಂದ್ರ ಸರ್ಕಾರದ ನಡೆಯನ್ನು ನಾವು ಸ್ವಾಗತ ಮಾಡುತ್ತೇವೆ. ಇದು ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ದಸರಾ ಕೊಡುಗೆ ಎಂದು ಹೇಳಿದ್ದಾರೆ. ಅವರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಕೂಡ ತಿಳಿಸಿದ್ದಾರೆ. ಪ್ರಮುಖರಾದ ದೀಪಕ್ ಗಾದಿಗೆ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ನಗರಾಧ್ಯಕ್ಷ ಶಶಿ ಹೊಸಳ್ಳಿ, ಪ್ರಮುಖರಾದ ರಾಜೇಂದ್ರ ಪೂಜಾರಿ, ನಿಜಲಿಂಗಪ್ಪ, ನಾಗೇಂದ್ರ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮನೆಗಳು ಬಿದ್ದಿದೆ, 2 ಮನೆಗಳು ಬಿದ್ದಿದೆ. ಆ ಮನೆಗಳಿಗೂ ಕೂಡ ಭೇಟಿ ಕೊಟ್ಟಿದ್ವಿ. ಅದಕ್ಕೆ
ಇವತ್ತಿನ ತನಕ ಯಾರೂ ಅಧಿಕಾರಿಗಳು ಹೋಗಿ ಅವರಿಗೆ ನೋಡ್ಲಿಕ್ಕೂ ಕೂಡ ಹೋಗಿಲ್ಲ ಅಂತ ಹೇಳ್ತಾರೆ. ನಾವು ಅಲ್ಲಾಪುರ್ಗೆ ಹೋದಾಗ ಅಲ್ಲಾಪುರ್ನಲ್ಲಿ ಒಂದು ಅಂಗನವಾಡಿ ಇದೆ. ಅಂಗನವಾಡಿ ಕಂಪ್ಲೀಟ್ ಆಗಿ ಸೋರ್ತಾ ಇದೆ, ಮಕ್ಕಳಿಗೂ ಕೂಡ ಎಜುಕೇಶನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಧಿಕಾರಿಗಳಿಗೆ ಮಾತಾಡಿದ್ರೆ ನಾವು ರಿಪೇರಿಗೆ ಫಂಡ್ ಇಟ್ಟಿದ್ದೀವಿ ಸರ್ ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಹಾನಿ ರೈತರಿಗೆ ಆಗಿದೆ. ಇವತ್ತು ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಇಲ್ಲಿನ ಶಾಸಕರು ಮಂತ್ರಿ ಕೂಡ ಆಗಿದ್ದಾರೆ. ನಾನು ಹೋದಾಗ ಜನ ಹೇಳ್ತಾ ಇದ್ರು ಟಿಪಿ ಹಾಕಿದ ಸ್ಥಾನಕ್ಕೂ ಕೂಡ ಅವ್ರು ಹೋಗ್ಲಿಲ್ಲ ಅಂತ. ರೈತರು ಕಾಯ್ತಾ ಇದ್ರು ಅವರ ದುಃಖವನ್ನ, ಅವ್ರ ನೋವನ್ನ, ಅವ್ರ ಕಷ್ಟವನ್ನ ಹೇಳ್ಬೇಕಂತೇಳಿ ಕಾಯ್ತಾ ಇದ್ರು. ಆ ಜಾಗಗಳಿಗೂ ಎಲ್ಲಿ ಟಿಪಿ ಹಾಕಿದ್ರು ಅಲ್ಲಿ ಕೂಡ ಮುಟ್ಟಿಲ್ಲ. ಅವರು ಬರೀ ರಸ್ತೆ ಮೇಲೆ ಹೋಗಿ ಕಣ್ಣು ಹಾಯಿಸ್ಕೊಂಡು ಹೋಗಿದ್ದಾರೆ. ಸೌಜನ್ಯಕ್ಕೂ ನಾನು ಪರಿಹಾರ ಕೊಡಿಸ್ತೀನಿ ಅನ್ನುವಂಥ ಮಾತು ಅಧ್ಯಕ್ಷರಾದಂಥ ಸನ್ಮಾನ್ಯ BY ವಿಜೇಂದ್ರ ಜಿ ಅವರಿಗೆ ನಾವು ವರದಿಯನ್ನ ಕೊಡ್ತಾ ಇದ್ದೇವೆ. 8 ದಿನದ ಗಡುವನ್ನು ಕೊಡ್ತಾ ಇದ್ದೇವೆ. ವರದಿ ಎಷ್ಟು ರೈತರು ಲಾಸ್ ಆಗಿದೆ, ನಿಮ್ಮ ಜಾಯಿಂಟ್ ಕಮಿಟಿ ಏನು ಮಾಡಿದ್ರಿ ಮಾಡ್ರಿ. ಎಷ್ಟು ಲಾಸ್ ಆಗಿದೆ ಒಬ್ಬರಿಗೂ ಕೂಡ ಒಂದು ಗುಂಟೆನೂ ಕೂಡ ಕಡಿಮೆ ಆಗಬಾರ್ದು. ಎಷ್ಟು ಲಾಸ್ ಆಗಿದೆ ಅದನ್ನ ಪ್ರಾಮಾಣಿಕವಾಗಿ ತಾವು ಮಾಡಬೇಕು. ಮತ್ತು ಪರಿಹಾರವನ್ನ 50,000 ಎಕರೆಗೆ ಪರಿಹಾರ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಒಂದು ವೇಳೆ ಆಡಳಿತ, ಉಸ್ತುವಾರಿ ಮಂತ್ರಿಗಳು, ಇಲ್ಲಿಂದ MLA ಮಂತ್ರಿ ಅಥವಾ ಸರ್ಕಾರ ಕೂಡಲೇ ರೈತರ ಕಣ್ಣು ಒರೆಸದೇ ಇದ್ರೆ, ರೈತರಿಗೆ ಪರಿಹಾರ ಘೋಷಣೆ ಮಾಡದೇ ಇದ್ರೆ, ನಾವು ರೈತರನ್ನ ತಕೊಂಡು ಯಾರ ಹಾನಿಗೆ ಯಾರ ರೈತರು ಇವತ್ತ ಜಮೀನು ಹಾಳಾಗಿದೆ ಅವರನ್ನ ತಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಹೋರಾಟಗಳನ್ನು ಆರಂಭ ಮಾಡ್ತೇವೆ ಅಂತ ಮಾತನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಔರಾ ತಾಲೂಕಿನ ಕಂದಗೂಳು ಗ್ರಾಮದಲ್ಲಿ 7ನೇ ದಿವಸದ ಗಣೇಶ ಉತ್ಸವದ ಮೆರವಣಿಗೆ ಅತ್ಯಂತ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಜರುಗಿತು. ಸುಮಾರು 40 ವರ್ಷಗಳಿಂದ ಗ್ರಾಮದಲ್ಲಿ ಅತ್ಯಂತ ಶಾಂತಿಯುತವಾಗಿ ಗಣೇಶೋತ್ಸವ ನಡೆಸಿಕೊಂಡು ಬರಲಾಗ್ತಾ ಇದ್ದು, ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಸಹಕಾರವನ್ನು ಕೊಟ್ಟಿದ್ದಾರೆ. 7ನೇ ದಿವಸದ ಮೆರವಣಿಗೆಯನ್ನು ಪೂಜೆಯ ಮೂಲಕ ಆರಂಭ ಮಾಡಿ ಬಳಿಕ ಗ್ರಾಮದ ತುಂಬೆಲ್ಲ ಶಾಂತಿಯುತವಾಗಿ ಮೆರವಣಿಗೆ ಸಾಕ್ತು. ಇದಕ್ಕೆ ಪೊಲೀಸ್ ಇಲಾಖೆ ಹಾಗೂ ಸಭಿಕರು ಕೂಡ ಸಾಥ್ ನೀಡಿದರು. ಈ ಒಂದು ಗಣೇಶ ಉತ್ಸವದ ನಿಮಿತ್ತವಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಗ್ರಾಮಸ್ಥರೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಗಣೇಶನ ದರ್ಶನವನ್ನು ಪಡ್ಕೊಂಡ್ರು. ಇದೇ ವೇಳೆ ಪ್ರಮುಖರಾದ ಸಂತೋಷ್ ಮಾಲಿ ಪಾಟೀಲ್, ಬಾಲಾಜಿ ಪಾಟೀಲ್, ಗೋಕುಲ್ ಪಾಟೀಲ್, ಸಂದೀಪ್ ಪಾಟೀಲ್, ಭಾನುದಾಸ್ ಪಾಟೀಲ್, ಕಾಶಿನಾಥ್ ಪಾಟೀಲ್, ನಾಗೇಶ್ ಪಾಟೀಲ್ ಸೇರಿದಂತೆ ಇಡೀ ಗ್ರಾಮಸ್ಥರು ಭಕ್ತಿಯಿಂದ ಒಂದು ಗಣೇಶನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಅತ್ಯಂತ ಸೌಹಾರ್ದಯುತವಾಗಿ ಆ ಒಂದು ಜಾತಿ ಮತಗಳ ಭೇದವಿಲ್ಲದೆ ಈ ಒಂದು ಗ್ರಾಮದಲ್ಲಿ ಸುಮಾರು 40 ವರ್ಷಗಳಿಂದ ಗಣೇಶ ಉತ್ಸವ ನಡೆಸಿಕೊಂಡು ಬರ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯ ಎನ್ನುವಂಥ ಮಾತುಗಳು ಕೂಡ ಅಲ್ಲಿ ಕೇಳಿ ಬಂದವು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುದು ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.